ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ರಿಟೈರ್ಡ್ ಆಗ್ತಾ ಇದಾರ ಗುರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಹಾಲ್ ಆಫ್ ಎ ಸಡನ್ ಇಂಟರ್ನೆಟ್ ಅಲ್ಲಿ ಈ ಒಂದು ವಿಚಾರ ತುಂಬಾನೇ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಹಾಗೆ ಟ್ರಿಪಲ್ ಎಚ್ ಇವರಿಬ್ರು ಕೂಡ ವೆನಿಟಿ ಫೇರ್ ಗೆ ಒಂದು ಇಂಟರ್ವ್ಯೂ ನ ಕೊಡ್ತಾರೆ. ಅಂಡ್ ಈ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ನಮ್ಮ ರೋಮನ್ ರೈನ್ಸ್ ಅವರು ವಿನ್ಸ್ ಮಿಕ್ಮೆನ್ ಅವರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ವಿನ್ಸ್ ಮಿಕ್ಮೆನ್ ಅವರ ಮೇಲೆ ಈ ರೀತಿ ಅಲಿಗೇಷನ್ಸ್ ಗಳು ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ರೋಮನ್ ರೈನ್ಸ್ ಅವ್ರನ್ನ ಕೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ನಿಜವಾಗ್ಲೂ ಆ ರೀತಿ ತಪ್ಪುಗಳನ್ನ ಮಾಡಿದ್ರೆ ಅವನಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದು ಹಾಗೆ ಆಗುತ್ತೆ. ಅಂಡ್ ನಮ್ಮ ಜನರಲ್ ಗ್ರಾಂಟ್ ಅವರು ಏನೇನು ಹಿಂಸೆನ ಅನುಭವಿಸಿದ್ದಾರೆ ವಿನ್ಸ್ ಮಿಕ್ಮೆನ್ ಅವರಿಂದ, ಅಂಡ್ ಅವರು ಇನ್ ಮುಂದೆ ಆರಾಮಾಗಿ ಇರೋ ಹಂಗೆ ಆಗಿದೆ. ನ್ಯಾಯ ಖಂಡಿತವಾಗ್ಲೂ ಕೂಡ ಅವ್ರ ಕಡೆಗೆ ಇದ್ರೆ ಅವರಿಗೆ ಸಿಕ್ಕೇ ಸಿಗುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಇಲ್ಲಿ ವಿನ್ಸ್ ಮಿಕ್ಮೆನ್ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ತಪ್ಪು ಮಾಡಿದ್ರೆ ಅವರಿಗೆ 100% ಶಿಕ್ಷೆ ಆಗ್ಲೇಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಓಪನ್ ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು, ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾ ಇರ್ತಾರೆ, ಈಗ ಡಬ್ಲ್ಯೂ ಟಿಕೆಟ್ಸ್ ಗಳು ತುಂಬಾನೇ ಜಾಸ್ತಿ ಸೇಲ್ಸ್ ಆಗ್ತಾ ಇದೆ, ಮರ್ಚೆಂಡೈಸ್ ಗಳು ಜಾಸ್ತಿ ಸೇಲ್ಸ್ ಆಗ್ತಾ ಇದೆ, ಕಂಪನಿಗೆ ತುಂಬಾನೇ ಪ್ರಾಫಿಟ್ ಆಗ್ತಾ ಇದೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾ ಇರ್ತಾರೆ. ಅಂಡ್ ಒಂದು ರೀತಿಯಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಅದೆಲ್ಲದೂ ಕೂಡ ನನ್ನಿಂದ ಆಗ್ತಾ ಇರೋದು ಅಂತ ಬಿಲ್ಡಪ್ ನ ಕೊಡ್ತಾ ಇರ್ತಾರೆ. ಬಟ್ ಈಗ ನಮ್ಮ ಟ್ರಿಪಲ್ ಎಚ್ ಅವರೇ ಓಪನ್ ಆಗಿ ಏನ್ ಹೇಳಿದ್ದಾರೆ ಗೊತ್ತಾ, ರೋಮನ್ ರೈನ್ಸ್ ಅವರೇ ನಿಜವಾದ ನೀಡಲ್ ಮೂವರು. ರೋಮನ್ ರೈನ್ಸ್ ಅವರಿಂದನೇ ಈ ಒಂದು ಕಂಪನಿ ಇಷ್ಟು ದೊಡ್ಡ ಆಗ್ತಾ ಇರೋದು, ಎಲ್ಲ ಕಡೆ ಟಿಕೆಟ್ ಗಳು ಸೋಲ್ಡ್ ಔಟ್ ಆಗ್ತಾ ಇರೋದು, ಮರ್ಚೆಂಡೈಸ್ ಗಳಿಂದನೂ ಕೂಡ ನಮಗೆ ಪ್ರಾಫಿಟ್ ಆಗ್ತಾ ಇರೋದು ರೋಮನ್ ರೈನ್ಸ್ ಅವರಿಂದನೇ. ಅಂಡ್ ರೋಮನ್ ರೈನ್ಸ್ ಅವರೇ ನಿಜವಾದ ನೀಡಲ್ ಮೂವರ್ ಅಂತ ಇಲ್ಲಿ ರೋಮನ್ ರೈನ್ಸ್ ಅವರಿಗೆ ತನ್ನ ಫ್ಲಾರ್ಸ್ ಗಳನ್ನ ನಮ್ಮ ಟ್ರಿಪಲ್ ಎಚ್ ಅವರು ಕೊಟ್ಟಿದ್ದಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಅವರು ಏನು ಬಂದು ಬಿಲ್ಡಪ್ ಕೊಡ್ತಾ ಇರ್ತಾರೆ ಅದೆಲ್ಲದೂ ಕೂಡ ಈಗ ಸುಳ್ಳು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರಿಂದನೇ ಈ ಒಂದು ಬಿಸ್ನೆಸ್ ಗೆ ಪ್ರಾಫಿಟ್ ಆಗ್ತಾ ಇರೋದು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಫೈನಲಿ ರೋಮನ್ ರೈನ್ಸ್ ಅವರ ಬಳಿ ವೆನಿಟಿ ಫೇರ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಇನ್ನು ಎಷ್ಟು ವರ್ಷ ಡಬ್ಲ್ಯೂ ಕಂಪನಿಯಲ್ಲಿ ಇರ್ತೀರಾ ಅಂತ. ಆಗ ರೋಮನ್ ರೈನ್ಸ್ ಅವರು ಏನ್ ಹೇಳ್ತಾರೆ ಗೊತ್ತಾ, ನನ್ನ ಡಬ್ಲ್ಯೂ ಕಾಂಟ್ರಾಕ್ಟ್ ಇನ್ನೂ ಒಂದು ವರ್ಷ ಈ ಒಂದು ಕಂಪನಿ ಜೊತೆನೆ ಇರುತ್ತೆ. ಆ ಒಂದು ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಾನು ಇನ್ನೊಂದು ವರ್ಷ ಅಥವಾ ಇನ್ನೊಂದು 2 ವರ್ಷ ಈ ಒಂದು ಕಂಪನಿ ಜೊತೆ ಇರ್ತೀನಿ. ಅದಾದ್ಮೇಲೆ ನಾನು ಮೂವ್ ಆನ್ ಆಗ್ತೀನಿ, ಯಾವ್ದಾದ್ರು ಒಂದು ಫಿಸಿಕಲ್ ಲೆಸ್ ಇರುವಂತಹ ಒಂದು ಜಾಗಕ್ಕೆ ಹೋಗಿ ನಾನು ಸೇರ್ಕೋತೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಇದನ್ನ ನಾನು ನೀಟಾಗಿ ಬಿಡಿಸೇಳ್ಬೇಕು ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರ ಡಬ್ಲ್ಯೂ ಕಾಂಟ್ರಾಕ್ಟ್ ರಸಲ್ ಮೇನಿಯಾ 42 ಅಲ್ಲಿ ಎಕ್ಸ್ಪೈರ್ ಆಗುತ್ತೆ. ಆ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆದಾಗ ನಮ್ಮ ರೋಮನ್ ರೈನ್ಸ್ ಅವರು ಇನ್ನ 1 ಅಥವಾ 2 ವರ್ಷದ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋತಾರಂತೆ. ನಾವು 2 ವರ್ಷ ಅಂತಾನೂ ಕೂಡ ಇಟ್ಕೊಂಡ್ರೆ ರಸಲ್ ಮೇನಿಯಾ 43 ಹಾಗೆ ರಸಲ್ ಮೇನಿಯಾ 44 ತನಕ ರೋಮನ್ ರೈನ್ಸ್ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲೇ ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಫಿಸಿಕಲ್ ವಿಚಾರಗಳಿಂದ ದೂರ ಇರ್ತಾರಂತೆ. ಅಂದ್ರೆ ಯಾವ ಇಂಡಸ್ಟ್ರಿಯಲ್ಲಿ ಫಿಸಿಕಲ್ ವಿಚಾರಗಳು ನೋಡೋದಕ್ಕೆ ಸಿಗುತ್ತೋ ಅದರಿಂದೆಲ್ಲ ನಮ್ಮ ರೋಮನ್ ರೈನ್ಸ್ ಅವರು ದೂರ ಇದ್ದು ಆರಾಮಾಗಿ ಕೆಲಸ ಮಾಡಿಕೊಂಡು ಇರೋದಕ್ಕೆ ಇಷ್ಟಪಡ್ತಾರಂತೆ. ಫಿಸಿಕಲ್ ವಿಚಾರ ಇರೋ ಅಂತ ಕಂಪನಿ ಅಂದ್ರೆ ಡಬ್ಲ್ಯೂ ಕಂಪನಿ, ಇದರಿಂದನೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ದೂರ ಆಗ್ತಾರೆ. ಮ್ಯಾಕ್ಸಿಮಮ್ ಇನ್ನ 3 ವರ್ಷ ಈ ಒಂದು ಕಂಪನಿಯಲ್ಲಿ ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ಅವರು ಕಂಪ್ಲೀಟ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗ್ತಾರೆ ಅಂತ ರೋಮನ್ ರೈನ್ಸ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ರೋಮನ್ ರೈನ್ಸ್ ಅವರ ಮನಸ್ಸು ಚೇಂಜ್ ಆದ್ರೂ ಚೇಂಜ್ ಆಗಬಹುದು. ಅವ್ರು ಹೇಳ್ದಂಗೆ 2028 ಅಂದ್ರೆ ರಸಲ್ ಮೇನಿಯಾ 44 ಟೈಮಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ರಿಟೈರ್ಡ್ ಆಗ್ದಲೆ ಇನ್ನೊಂದು 2-3 ವರ್ಷ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಕೂಡ ಮಾಡಬಹುದು. ಬಟ್ ಸದ್ಯಕ್ಕೆ ನಮ್ಮ ರೋಮನ್ ರೈನ್ಸ್ ಅವರ ಮನಸ್ಸಲ್ಲಿ ಇರೋದೇನಪ್ಪಾ ಅಂದ್ರೆ, ನಾನು ಇನ್ನ 3 ವರ್ಷ ಈ ಒಂದು ಕಂಪನಿಯಲ್ಲಿ ಇರ್ತೀನಿ, ಅದಾದ್ಮೇಲೆ ಬೇರೆ ಯಾವ್ದಾದ್ರು ಜಾಗಕ್ಕೆ ಹೋಗ್ತೀನಿ, ಫಿಸಿಕಲಿ ಜಾಸ್ತಿ ಯಾವ ಜಾಗದಲ್ಲಿ ಇನ್ವಾಲ್ವ್ ಆಗೋದಿಲ್ವೋ ಆ ಜಾಗದಲ್ಲಿ ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬೇಜಾರೇನೋ ಆಗ್ತಾ ಇದೆ, ಇನ್ನೂ ಕೂಡ 3 ವರ್ಷ ಇದೆ. 3 ವರ್ಷದ ತನಕ ನಮ್ಮ ರೋಮನ್ ರೈನ್ಸ್ ಅವರ ಮನಸ್ಥಿತಿ ಇದೇ ರೀತಿ ಇರುತ್ತೋ ಇಲ್ವೋ ಅಂತ ನಾವು ಕಾದ್ ನೋಡ್ಬೇಕು. ನಾನು ಇನ್ನೂ ಒಂದು ಕನ್ಫರ್ಮ್ ಆಗಿ ಹೇಳ್ತೀನಿ ಗಾಯ್ಸ್, ರೋಮನ್ ರೈನ್ಸ್ ಅವರು 3 ವರ್ಷ ಆದ್ಮೇಲೂ ಕೂಡ ಡಬ್ಲ್ಯೂ ಕಂಪನಿಯಲ್ಲೇ ನೋಡೋದಕ್ಕೆ ಸಿಗ್ತಾರೆ. ಬಟ್ ಅವರು ತೀರಾ ಪಾರ್ಟ್ ಟೈಮರ್ ಆಗ್ಬಿಡ್ತಾರೆ. ಯಾವ ರೀತಿ ಜಾನ್ಸಿನ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು, ಯಾವ ರೀತಿ ರಾಕ್ ಅವರು ನೋಡೋದಕ್ಕೆ ಸಿಗ್ತಾರೋ ಆ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಆಗ್ತಾರೋ ಬಿಟ್ಟು ಕಂಪ್ಲೀಟ್ ಆಗಿ ಡಬ್ಲ್ಯೂ ಇಂದ ಹೊರಗಡೆ ಅಂತೂ ಉಳಿಯೋದಿಲ್ಲ. ಇದನ್ನಂತೂ ನಾನು 100% ನಿಮಗೆ ಈಗಲೇ ಬರ್ದು ಕೊಡ್ತೀನಿ, ಇದನ್ನಂತೂ ಬರ್ದಿಟ್ಕೋಬಿಡಿ. ಏನೇ ಆಗಲಿ 3 ವರ್ಷ ನಮ್ಮ ರೋಮನ್ ರೈನ್ಸ್ ಅವರು ರೆಗ್ಯುಲರ್ ಆಗಿ ಕಂಪೀಟ್ ಮಾಡ್ತಾರೆ. ಅದಾದ್ಮೇಲೆ ಅವರು ಕಂಪ್ಲೀಟ್ ಪಾರ್ಟ್ ಟೈಮರ್ ಆಗಿ ಈ ಒಂದು ಕಂಪನಿಯಿಂದ ಹೊರಗಡೆ ಬರ್ತಾರೆ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಹೋಗ್ತಾ ಹೋಗ್ತಾ ಕೆಲವೊಂದಷ್ಟು ರೋಮನ್ ರೈನ್ಸ್ ಅವರ ಫೋಟೋ ಶೂಟ್ಗಳನ್ನ ಕೂಡ ನೋಡ್ಕೊಂಡು ಹೋಗಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ರೋಮನ್ ರೈನ್ಸ್ ಅವರು ಈ
ವೆನಿಟಿ ಫೇರ್ ಅಲ್ಲಿ ಫೋಟೋ ಶೂಟ್ ನ ಮಾಡಿಸ್ಕೊಂಡಿದ್ದಾರೆ ಅಂತ ನಿಜವಾಗ್ಲೂ ವಿಚಿತ್ರ ಅನಿಸ್ತಾ ಇದೆ. ಯಾವ ಟ್ರೈಬಲ್ ಚೀಫ್ ನ ನಾವು ಆ ರೀತಿ ನೋಡಿದ್ವೋ ಈಗ ನಾವು ಈ ರೀತಿ ನೋಡಬೇಕಾಗಿದೆ. ಏನೇ ಆಗ್ಲಿ ಗೈಸ್, ನಿಮ್ಗೆ ಅನಿಸುತ್ತೆ ಈ ಫೋಟೋಸ್ ಗಳ ಬಗ್ಗೆ, ಹಾಗೆ ರೋಮನ್ ರೀನ್ಸ್ ಅವರ ಡಿಸಿಷನ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನಾಳೆ ನನ್ನ ರಸಲ್ ಮೇನಿಯಾ 41 ನೈಟ್ 1 ಪ್ರೆಡಿಕ್ಷನ್ ವಿಡಿಯೋದಲ್ಲಿ.